ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ನಾನಿವತ್ತು ಗಣೇಶನಿಗೆ ಪ್ರಿಯವಾಗುವಂಥ ಒಂದು ಪಂಚಕಜ್ಜಾಯದ ರೆಸಿಪಿಯನ್ನು ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ಈ ಪ್ರಸಾದವು ಸಾಮಾನ್ಯವಾಗಿ ಗಣೇಶ ದೇವಸ್ಥಾನದಲ್ಲಿ ಸಿಗುತ್ತೆ, ಹಾಗೆಯೇ ವಿಭಿನ್ನವಾಗಿ ಕೂಡ ಇರುತ್ತೆ. ಅಂಥದ್ದೊಂದು ಪ್ರಸಾದನ ನಾನಿವತ್ತು ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ನಿಮ್ಮ ಮನೇಲೂ ಈ ಸಲ ಗಣೇಶ ಹಬ್ಬಕ್ಕೆ ಮಾಡಿ ಒಂದು 10 ನಿಮಿಷ ಸಮಯ ಇದ್ದರೆ ಸಾಕು, ಅಷ್ಟರಲ್ಲಿ ಮಾಡ್ಕೊಳ್ಳೋಕ್ಕಾಗುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾವು ಕಡಲೆಬೇಳೆಯನ್ನು ಹುರ್ಕೋಬೇಕಾಗುತ್ತೆ. ಅದಕ್ಕೆ ನಾನಿಲ್ಲಿ ಈ ಬಟ್ಲಲ್ಲಿ 2 ಬಟ್ಲಾಗುವಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ. ಯಾವುದಾದ್ರೂ ಒಂದೇ ಬಟ್ಲು ಅಳತೆ ಇಟ್ಕೊಳ್ಳಿ, ಆವಾಗ ಸರಿಯಾಗಿ ಗೊತ್ತಾಗುತ್ತೆ. ಈಗ 2 ಬಟ್ಲಷ್ಟು ನಾನು ಕಡಲೆಬೇಳೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಮಧ್ಯಮ ಉರಿಯಲ್ಲಿಟ್ಟು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ತುಂಬ ಜೋರು ಉರಿ ಇಟ್ಕೋಬೇಡಿ, ಯಾಕೆಂದರೆ ಒಂದೇ ಸಲ ಸೀದೋಗುತ್ತೆ, ಚೆನ್ನಾಗಿ ಕಾಯೋದಿಲ್ಲ. ಅದಕ್ಕೋಸ್ಕರ ನಿಧಾನ ಉರಿಯಲ್ಲಿಟ್ಕೊಂಡು ಈ ರೀತಿ ಹುರ್ಕೋಬೇಕಾಗುತ್ತೆ. ನೋಡಿ, ಇವಾಗ 2-3 ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಸ್ವಲ್ಪ ಬಣ್ಣ ಬದಲಾಗಿದೆ ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ನಂತರ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಒಂದು 5 ನಿಮಿಷ ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು. ನಾನಿವಾಗ ತಣ್ಣಗಾಗೋಕ್ಕೆ ಬಿಡ್ತಾಯಿದ್ದೀನಿ. ನಂತರ 2 ಚಮಚ ಆಗೋಷ್ಟು ಕಪ್ಪು ಎಳ್ಳು ತಗೋಬೇಕು. ಇದನ್ನು ನಾನು ತೊಳ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಸೊಸಣಿಗೆಯಲ್ಲಿ ಸೋಸ್ಕೊಂಡಿರೋದ್ರಿಂದ ಹಾಗೆ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಒಂದು 2 ನಿಮಿಷ ಚೆನ್ನಾಗಿ ಬಾಡಿಸಿದ್ರೆ ಆಯಿತು. ಇದು ಹೆಚ್ಚು ಸಮಯ ತಗೊಳ್ಳೋದಿಲ್ಲ, ಯಾಕಂದರೆ ನೀರು ಪಸೆ ಎಲ್ಲ ಆರಿರುತ್ತಲ್ಲ, ಹಾಗಾಗಿ ಬೇಗ ಹುರ್ಕೋಬೋದು. ನೋಡಿ, ಇವಾಗ ಚೆನ್ನಾಗಿ ಹುರಿದಾಗಿದೆ. ಈಗ ಚಟ್ಪಟ ಅಂತ ಸಿಡಿತಿದೆ, ಇಷ್ಟಾದರೆ ಸಾಕು. ಇದನ್ನು ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಹುರ್ಕೊಂಡ್ರೆ ಸಾಕಾಗುತ್ತೆ. ನಂತರ ಏನು ಮಾಡಬೇಕೆಂದ್ರೆ, ಆರಕ್ಕಿಟ್ಟಿದ್ದೀವಲ್ಲ ಕಡಲೆಬೇಳೆ, ಇದನ್ನು ಪುಡಿ ಮಾಡ್ಕೋಬೇಕು. ಹಾಗಾಗಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದೇ ಸಲ ಬೇಕಾದರೂ ಪುಡಿ ಮಾಡ್ಕೋಬೋದು, ಇಲ್ಲಾಂದರೆ 2 ಸಲ ಹಾಕ್ಬಿಟ್ಟು ಪುಡಿ ಮಾಡ್ಕೋಬೋದು. ನಾನಿಲ್ಲಿ ಒಂದೇ ಸಲಕ್ಕೆ ಹಾಕ್ತಿದ್ದೆ, ಹಾಗಾಗಿ ಒಂದೇ ಸಲ ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಪುಡಿ ಮಾಡುವಾಗ ಬನ್ಸಿ ರವೆ ಇರುತ್ತಲ್ಲ, ನಾವು ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ, ಆ ರವೆಯ ಅದಕ್ಕೆ ಪುಡಿ ಮಾಡ್ಕೋಬೇಕು. ಮತ್ತು ತುಂಬ ನುಣ್ಣಗೆ ಪುಡಿ ಮಾಡಬಾರ್ದು, ತರಿಯಾಗಿರಬೇಕು. ನೋಡಿ, ಇವಾಗ ನಾನು ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಈ ರೀತಿಯಾಗಿ ತರಿಯಾಗಿರಬೇಕು. ದೊಡ್ಡ ರವೆ ಅಷ್ಟು ಇದ್ದರೆ ಸಾಕಾಗುತ್ತೆ, ತುಂಬ ನುಣ್ಣಗೆ ಪುಡಿ ಮಾಡ್ಕೋಬೇಡಿ. ನಂತರ ಇದನ್ನು ನಾನೊಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬಿಸಿನ್ಗಾದರೂ ಹಾಕ್ಬೋದು, ಪಾತ್ರೆಗಾದರೂ ಹಾಕ್ಬೋದು, ಆದರೆ ನಾನಿಲ್ಲಿ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಸರಿಯಾಗಿ ಪುಡಿಯಾಗಿದೆ. ನಂತರ ಇದಕ್ಕೆ 1 ಬಟ್ಲಾಗೋಷ್ಟು ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ. ಆದರೆ ಯಾವುದೇ ಕಾರಣಕ್ಕೂ ತೆಂಗಿನ ತುರಿ ಹಾಕೋಕ್ಕೆ ಹೋಗ್ಬಿಡಿ, ಕೊಬ್ಬರಿನೇ ಸೇರಿಸ್ಕೊಳ್ಳಿ, ಪ್ರಸಾದ ಇಟ್ಕೊಳ್ಳೋಕ್ಕಾಗುತ್ತೆ ಇದನ್ನು. ನಂತರ ಈಗಾಗಲೇ ಹುರಿದಂಥ ಎಳ್ಳನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ 1.5 ಬಟ್ಲಾಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಇಷ್ಟಾದ್ರ ಮೇಲೆ ಇದಕ್ಕೆ 2 ಚಮಚದಷ್ಟು ತುಪ್ಪ ಹಾಕ್ಕೋಬೇಕು. ತುಪ್ಪ ಜಾಸ್ತಿ ಮಾತ್ರ ಹಾಕೋಕ್ಕೆ ಹೋಗಬಾರ್ದು, ಇಷ್ಟೇ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಂತರ ಇದು ಕೊಬ್ಬರಿ ಮತ್ತು ಕಡಲೆಬೇಳೆ ಎಲ್ಲ ಹೊಂದ್ಕೊಳ್ಳೋ ರೀತಿಯಾಗಿ ಇದನ್ನು ಕಲಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಪೂರ್ತಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ಪ್ರಸಾದ ತಯಾರಾಯಿತು. ನೋಡಿದ್ರಲ್ಲ, ಎಷ್ಟು ಸುಲಭವಾಗಿ, ಎಷ್ಟು ಬೇಗವಾಗಿ ಗಣಪತಿಗೆ ಇಷ್ಟ ಆಗುವಂಥ ಪ್ರಸಾದನ ತಯಾರು ಮಾಡ್ಬೋದು ಅಂತ. ಖಂಡಿತವಾಗ್ಲೂ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ಸಲ ಗಣಪತಿ ಹಬ್ಬಕ್ಕೆ ಮರೆಯದೆ ಈ ರೀತಿಯಾಗಿ ಪ್ರಸಾದ ಮಾಡಿಕೊಳ್ಳಿ, ನೈವೇದ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರಿಗೂ ಶುಭವಾಗಲಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ನಮಸ್ಕಾರ.